ಮಾಮ್ ಕಾರಣನೇ ಇಲ್ಲ ತಪ್ಪು ತಿಳ್ಕೊಂಡಿದ್ಯಾ ಅಟ್ಲೀಸ್ಟ್ ರೀಸನ್ ಏನು ಅಂತ ತಿಳ್ಕೊಳ್ಳೋದಕ್ಕಾದ್ರೂ ಡೋರ್ ಓಪನ್ ಮಾಡು ಮಾಮ್ ಮಾಮ್ ಪ್ಲೀಸ್ ಮಾಮ್ ಏನು ರೀಸನ್ನು? ನಾನು ಹೇಳ್ತೀನಮ್ಮ, ನಾವಿಬ್ರು ಒಟ್ಟಿಗೆ ಹೋದ್ವಿ ಅನ್ನೋ ತಾನೇ ನಿಮ್ಮ ಪ್ರಶ್ನೆ. ಹಲೋ ಹಲೋ, ನಾನಮ್ಮ ಶಾಲಿನಿ. ಹೇಳಮ್ಮ, ಮನೆಗೆ ಹೋಗಿ ಸೇರಿದ್ಯಾ? ಹೂನಮ್ಮ. ಅಮ್ಮ, ನಾನು ನಿಮ್ಮನೆಗೆ ಎಷ್ಟೊತ್ತಿಗೆ ಬಂದೆ, ಎಷ್ಟೊತ್ತಿಗೆ ವಾಪಸ್ ಹೋದೆ? ಮಧ್ಯಾಹ್ನ ಬಂದೆ, ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋದೆ. ಯಾಕಮ್ಮ? ಯಾಕೋ ಇಲ್ಲಮ್ಮ, ಸುಮ್ಮನೆ ಕೇಳಿದೆ. ನನ್ನ ಜೊತೆ ಯಾರಾದರೂ ಬಂದಿದ್ರಾ? ಶಾಲಿನಿ, ಯಾಕೆ ಹೀಗೆಲ್ಲ ಕೇಳ್ತಿದ್ಯಾ? ನೀನು ಒಬ್ಳೇ ಅಲ್ವಾ ಬಂದಿದ್ದು? ಯಾಕಮ್ಮ, ಏನಾದರೂ ಸಮಸ್ಯೆನಾ? ಏನೂ ಇಲ್ಲಮ್ಮ, ನಿಮ್ಮ ಅಳಿಯಂದ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರು, ಅದಕ್ಕೆ ಕೇಳಿಸ್ದೆ ಅಷ್ಟೆ. ಅವ್ರು ಹಾಗೇನಮ್ಮ, ಚಿಕ್ಕ ಮಗುವಿನ ಹಾಗೆ. ಅವರು ಬೇಜಾರು ಮಾಡ್ಕೊಂಡಾಗ ನೀನು ಅವ್ರನ್ನ ಮುದ್ದು ಮಾಡಿ ಸಂತೋಷವಾಗಿರ್ಬೇಕು. ಯಾವಾಗಲೂ ನಗ್ನಗ್ತಾ ಇರ್ಬೇಕು. ಅವರೊಬ್ಬರನ್ನೇ ಅಲ್ಲ, ನಿಮ್ಮ ಅತ್ತೆ, ಮಾವ, ತಾತ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು. ಗೊತ್ತಾಯ್ತಾ? ಆಯ್ತಮ್ಮ, ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಈಗಲಾದ್ರೂ ನಿಮ್ಮ ಅನುಮಾನ ಪರಿಹಾರ ಆಯ್ತಾ ಅಮ್ಮ? ನೀನು ಮೊದಲೇ ಹೇಳ್ಕೊಟ್ಟಿರ್ತೀಯ, ಅಮ್ಮ ನಾ ಹೀಗೆಲ್ಲ ಕೇಳ್ತೀನಿ, ನೀ ಹಾಗೆ ಉತ್ತರ ಕೊಡು ಅಂತ. ಇದನ್ನ ನಂಬೇಕಾ? ಯಪ್ಪ, ಈ ಮಟ್ಟಕ್ಕೆ ಅನುಮಾನ ಪಟ್ಟರೆ ಯಾರೇನೂ ಮಾಡೋಕ್ಕಾಗೋದಿಲ್ಲ ಶಾಂತಿ. ನೋಡು, ಒಂದು ಮಾತನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋ. ನಿನ್ನ ಮಗ ಸೊಸೆ ನಿನ್ನ ಮೇಲೆ ಇನ್ನೂ ಪ್ರೀತಿ ಇಟ್ಕೊಂಡಿದ್ದಾರೆ. ಇದೇ ರೀತಿ ನೀನು ಹುಚ್ಚುಚ್ಚಾಗಾಡ್ತಾ ಇದ್ರೆ ಅದನ್ನು ಕಳ್ಕೊಂಡ್ಬಿಡ್ತೀಯ. ಇದ್ರೆ ತಾನೇ ಕಳ್ಕೊಳ್ಳೋಕ್ಕೆ. ಅವರಿಬ್ರು ಯಾವತ್ತೂ ನನ್ನನ್ನು ಅವ್ರ ಮನಸ್ಸಿಂದ ಆಚೆ ಹಾಕ್ಬಿಟ್ಟಿದ್ದಾರೆ. ಏನೋ ಅಮ್ಮ ಅತ್ತೆ ಅಂತ ಅನ್ಸ್ಕೊಂಡಿದ್ದ ತಪ್ಪಿಗೆ ಪಾಪ ಪ್ರಾಣಿ ಇದ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಬಿಟ್ಟಿದ್ದಾರೆ ಅಷ್ಟೇ. ತಪ್ಪು ಕಣಮ್ಮ, ಅವ್ರ ಮನಸ್ಸಿನಲ್ಲಿ ಇಲ್ಲದೆ ಇರೋ ಭಾವನೆನ ನೀನೇ ತುಂಬ್ತಾ ಇದೆಯಾ. ಇವರಿಬ್ಬರು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನನಗಾಗಲಿ ಇವನಿಗಾಗಲಿ ಯಾವತ್ತೂ ಅನಿಸಿಲ್ಲ. ನಿನಗೆ ಮಾತ್ರ ಯಾಕೆ ಅನ್ನಿಸ್ತಾ ಇದೆ? ಯಾಕೆ ಅಂದರೆ ನಾನೊಬ್ಬಳೇ ಇವನ ಮೇಲೆ ಜೀವ ಇಟ್ಕೊಂಡಿರೋದು, ಅತಿಯಾಗಿ ನಂಬಿರೋದು. ಇವನ್ ಬಾಯಿಂದ ಎಂಥ ಕೆಟ್ಟ ಸತ್ಯನಾದರೂ ಸಹಿಸ್ಕೊತೀನಿ, ಆದರೆ ನನ್ನನ್ನು ಅವಾಯ್ಡ್ ಮಾಡಿಕೊಂಡು ಒಂದು ಸಣ್ಣ ಸುಳ್ಳು ಹೇಳಿದ್ರು ನಾನು ಸಹಿಸ್ಕೊಳಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನು ಪ್ರಾಣಕ್ಕಿಂತ ಅತಿಯಾಗಿ ನಾನು ಹಚ್ಕೊಂಡ್ಬಿಟ್ಟಿದ್ದೀನಿ. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋ ಮಗರಿ. ಅಮ್ಮ, ನೀ ನನಗೆ ಬೇಡವೇ ಬೇಡ ಅಂತ ನೇರವಾಗಿ ಮುಖಕ್ಕೆ ಹೊಡೆದಾಗ ಹೇಳಿದ್ರು ನಾನು ಸಹಿಸ್ಕೊತೀನೋ, ಆದರೆ ನಗ್ನಗ್ತಾನೆ ಮೋಸ ಮಾಡಿದ್ರೆ ಈ ಅಮ್ಮಂಗೆ ಸಹಿಸ್ಕೊಳಕ್ ಆಗೋದಿಲ್ವೋ? ಅದಷ್ಟಕ್ಕೆ ನಾನು ಈ ಹುಚ್ಚಿ ಥರ ಆಡೋದು. ಆಯ್ತು, ನಿನ್ನ ಪಾಯಿಂಟ್ ಆಫ್ ವ್ಯೂ ನೀನು ಹೇಳ್ದೆ ಅಲ್ವಾ ಮಾಮ್, ಆದರೆ ನಾನು ನಿನ್ನನ್ನು ಯಾಮಾರಿಸಿಲ್ಲ, ಸುಳ್ಳು ಹೇಳಿಲ್ಲ, ನಿನ್ನನ್ನು ನೆಗ್ಲೆಕ್ಟ್ ಮಾಡಿ ನಾನು ಹೆಂಡತಿ ಜೊತೆ ಸುತ್ತಾಡಕ್ಕೆ ಹೋಗಿಲ್ಲ ಮಾಮ್. ಅದನ್ನು ಪ್ರೂವ್ ಮಾಡಬೇಕು ಅಲ್ವಾ? ಇವತ್ತು ರಾತ್ರಿ 10 ಗಂಟೆವರೆಗೆ ವೆಯ್ಟ್ ಮಾಡು ಮಾಮ್. ಸತ್ಯ ಏನು ಅಂತ ನಿನಗೆ ಗೊತ್ತಾಗತ್ತೆ. ಏನು ಸತ್ಯ ಅನ್ನೋದವ್ರೆ? ಅದೇ ನಾನು ಎಲ್ಲಿ ಹೋಗಿದ್ದೆ, ಮಧ್ಯಾಹ್ನ ಏನು ಮಾಡ್ತಿದ್ದೆ ಅನ್ನೋ ಸತ್ಯ. ಅದು ಗೊತ್ತಾದರೆ ಮಾತ್ರನೇ ಈ ಪುಟಾಣಿ ತಪ್ಪು ಮಾಡಿಲ್ಲ, ಬದಲಾಗಿಲ್ಲ ಅಂತ ಅಮ್ಮಂಗೆ ಗೊತ್ತಾಗೋದು. ಅಲ್ಲಿವರೆಗಾದ್ರೂ ಸಮಾಧಾನದಿಂದ ಇರು ಮಾಮ್, ಪ್ಲೀಸ್, ನನಗೋಸ್ಕರ. ಇನ್ಸ್ಪೆಕ್ಟ್ರೆ,
ನೀವು ಹಾಕ್ಕೊಂಡಿರೋ ಕಾಕಿಗಾದ್ರೂ ಮರ್ಯಾದೆ ಬೇಡಬೇಡ್ರಿ. ರೋಡಲ್ಲಿ ಮಚ್ಚಿಡ್ಕೊಂಡು ಹೊಡೆದಾಡೋರ್ನ AC ರೂಮಲ್ಲಿ ಕೂತ್ಕೊಂಡು ಸುಪಾರಿ ಕೊಟ್ಟು ಸಾಯಿಸೋರ್ನ ಟಚ್ ಮಾಡೋ ತಾಕತ್ ಇಲ್ಲ ನಿಮಗೆ. ಟೈಮ್ ಸಿಕ್ಕಿದ್ರೆ ಅವ್ರ ಜೊತೆನೆ ಚೆನ್ನಾಗಿ ಬಿರಿಯಾನಿ ಬರೆಸ್ತೀರ. ಅಂಥದ್ರಲ್ಲಿ ಅಮಾಯಕರ ಪರವಾಗಿ ಮಾತಾಡಿದ್ದೀನಿ, ನನ್ನನ್ನು ಅರೆಸ್ಟ್ ಮಾಡಿದ್ದೀರಲ್ರಿ. ನಮಗೂ ಅಧಿಕಾರ ಬರುತ್ತೆ. ಆಗಿದೆ ನಿಮಗೆ ಹಬ್ಬ. ಹಬ್ಬನೋ ಹುಣ್ಣಿಮೆನೋ ಅದು ನಿನ್ನ CM ಆದ್ಮೇಲೆ ಏನು ಮಾತು ಮುಚ್ಕೊಂಡಿರ ಕಂಡಿದ್ದೀನಿ. ಮರ್ಯಾದೆ ಇರಲಿ ಇನ್ಸ್ಪೆಕ್ಟ್ರೆ ಮಾತಿನಲ್ಲಿ. ಮರ್ಯಾದೆ ಕೊಡಕ್ಕೆ ನೀನೇ ನನ್ನ ಸಾಹೇಬನ. ಹಿಂದೆ ಯಾವಾಗೋ DC ಆಗಿದ್ದೆ ಅಂತ ಈಗ ಮೆರೆದ್ರೆ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಅಯ್ಯ, ಇದೊಂದು ಕಿತ್ತೋಗಿರೋ ಡೈಲಾಗ್ ಬಿಟ್ರೆ ನಿಮ್ಮ ಕೈಲಿ ಏನೋ ಕಿಸಿಯಕ್ಕಾಗಲ್ಲ ಅಂತ ಗೊತ್ತು ಬಿಡ್ರಿ ಸಾಹೇಬ್ರೆ. ನಮಸ್ತೆ ಇನ್ಸ್ಪೆಕ್ಟ್ರೆ. ಏನ್ರಿ ನನ್ನ ಮಗನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ರಲ್ಲ, ಬಿಡ್ಬಿಡಿ ಅಂತ ಕೇಳೋಕೆ ಬಂದ್ರಾ? ನಾವು ಬಿಡಬೇಡಿ ಅಂತ ಹೇಳೋಕೆ ಬಂದಿದ್ದೀವಿ. ಯಾವುದೇ ಕಾರಣಕ್ಕೂ ಅವ್ನು ಬಿಡಬೇಡಿ. ಏನ್ರಿ ಏನೇನೋ ಹೇಳ್ತಿದ್ದೀರಾ? ಏನೇನೋ ಹೇಳ್ತಿಲ್ಲ, ಕೇಳೋಕೆ ಬಂದಿದ್ದೀನಿ. ನನ್ನ ಮಗನ ಅರೆಸ್ಟ್ ಮಾಡಿ 6 ಗಂಟೆ ಹೊತ್ತಾಗಿದೆ. ಅವನ ಮೇಲೆ FIR ಫೈಲ್ ಮಾಡಿದ್ದೀರಾ? ಇನ್ನೂ ಇಲ್ಲ. ಯಾಕೆ ಫೈಲ್ ಮಾಡಿಲ್ಲ? ತಕ್ಷಣ ಅವನ ಮೇಲೆ ಕೇಸ್ ಹಾಕಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಪನಿಷ್ಮೆಂಟ್ ಕೊಡಿಸಿ. ಅಲ್ಲ ರೀ, ಅರೆಸ್ಟ್ ಮಾಡಿ 6 ಅವರ್ಸ್ ಆಗಿದೆ, ಇನ್ನೂ FIR ಯಾಕೆ ಫೈಲ್ ಮಾಡಿಲ್ಲ ನೀವು? ಯಾಕೆ ಮೇಲ್ಗಡೆಯಿಂದ ಯಾರು ಅಪ್ಪಣೆ ಸಿಗಬೇಕಾ ನಿಮಗೆ ಫೈಲ್ ಮಾಡೋಕ್ಕೆ? ಇಲ್ಲ ರೀ. ಮತ್ತೆ ಇಮ್ಮಿಡಿಯೇಟ್ ಈಗಲೇ ಅವನ ಮೇಲೆ FIR ಫೈಲ್ ಮಾಡಬೇಕು ನೀವು. ನಾಳೆ ಅವ್ನು ಕೋರ್ಟ್ ಮೆಟ್ ಹತ್ತಬೇಕು. ಸಾಧ್ಯವಾದರೆ ಅವ್ನು ಜೈಲು ಶಿಕ್ಷೆ ಆಗಬೇಕು. ಅಂಡರ್ಸ್ಟ್ಯಾಂಡ್? ಕಮಾನ್ ಕ್ವಿಕ್ ಫೈಲ್ ಮಾಡಿ. ಒಂದು ನಿಮಿಷ ಸರ್. ಇಲ್ಲ ಸರ್, ಅಪ್ಪ ಅನ್ಸ್ಕೊಂಡವನೇ ಬಂದು ನನ್ನ ಮಗನ ಮೇಲೆ ಕೇಸ್ ಹಾಕು ಪನಿಷ್ಮೆಂಟ್ ಕೊಡಿಸು ಅಂತ ಬೊಂಬೆ ಬಾರಿಸ್ತಾ ಇದ್ದಾನೆ. ಇದು ಹೆಂಗೆ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಸರ್. ಇದೆಲ್ಲ ಪ್ರಚಾರ ಗಿಟ್ಟಿಸ್ಕೊಳ್ಳೋಕೆ ಮಾಡ್ತಾ ಇರೋ ಗಿಮಿಕ್ ಕಣ್ರಿ. ನೀವೇನಾದ್ರೂ ಅವನ ಮೇಲೆ ಕೇಸ್ ಹಾಕಿ ಕೋರ್ಟ್ ತನಕ ತಗೊಂಡೋದ್ರೆ ಅವನು ಜನಗಳ ಕಣ್ಣಿಗೆ ಹೀರೋ ಆಗ್ಬಿಡ್ತಾನೆ. ಆಮೇಲೆ ಅವ್ನು ಹಿಡಿಯೋಕೆ ಯಾರಿಲ್ಲ. ಎಲೆಕ್ಷನ್ ಅಲ್ಲಿ 50 ಸೀಟ್ ಅವನೇ ಮಾಡ್ಕೊಂಡ್ಬಿಡ್ತಾನೆ. ಮತ್ತೆ ಈಗ ಏನು ಮಾಡೋದು ಸರ್? ಮೊದಲು ಅವನ್ನ ಆಚೆ ಕಳಿಸ್ರಿ. ಮತ್ತೆ ಆ ಪೋಸ್ಟ್ಮನ್ ಕೊಟ್ಟಿರೋ ಕಂಪ್ಲೇಂಟು? ಆ ಪೋಸ್ಟ್ ಮ್ಯಾನ್ ಹತ್ರ ನಾನು ಮಾತಾಡ್ತೀನಿ. ಒಂದಷ್ಟು ದುಡ್ಡು ಕೊಟ್ಟು ಬಾಯಿ ಮುಚ್ಕೊಂಡಿರು ಅಂದ್ರೆ ಆಯ್ತು. ಹಂಗೂ ಯಾರಾದ್ರೂ ಕೇಳಿದ್ರೆ ನಂದೇ ತಪ್ಪಿತ್ತು ಅದಕ್ಕೆ ಕೇಸ್ ಹಾಕಿಲ್ಲ ಅಂತ ಹೇಳಿದ್ರೆ ಆಯ್ತು. ಸರಿ ಸರ್. ಕ್ಷಮಿಸಿ ಸರ್, ಏನೋ ತಪ್ಪು ನಡೆದೋಯ್ತು. ಕರ್ಕೊಂಡೋಗಿ ಸರ್. ರಾಮಪ್ಪ ಬಿಟ್ಟು ಕಳ್ಸಿರಿ ಅವ್ರನ್ನ. ಯಾಕೆ ಸರ್, ಕಸ್ಟಡಿಯಲ್ಲಿ ಇಟ್ಕೊಳ್ಳಲ್ವ ಅವನ್ನ ನೀವು? ಇಲ್ಲ ಸರ್, ಆ ಪೋಸ್ಟ್ಮನ್ನೇ ಕಾಲ್ ಮಾಡಿದ್ದ ಈಗ. ಕಂಪ್ಲೇಂಟ್ ವಾಪಸ್ ತೊಗೊತೀನಿ ಸರ್ನ ಬಿಟ್ಬಿಡಿ ಅಂದ. ಕಂಪ್ಲೇಂಟೇ ಇಲ್ಲ ಅಂದಮೇಲೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ಕರ್ಕೊಂಡೋಗಿ ಸರ್. ಒಟ್ನಲ್ಲಿ ನನ್ನ ಒಳಗಿಟ್ಕೊಳ್ಳೋಕ್ಕೆ ನಿಮ್ಮ ಲಾಕಪ್ ಕಂಬಿಗಳಿಗೆ ಗಟ್ಟಿತನ ಇಲ್ಲ ಅಂತಾಯ್ತು. ಆದರೂ ಒಂದು ಫೋನ್ ಕಾಲ್ ಬಂದ ತಕ್ಷಣ ಲಾಕಪ್ ಒಳಗಡೆ ಇದ್ದವನ್ನೇ ಹೊರಗಡೆ ಬಿಟ್ಬಿಡ್ತೀರಾ ಅಂದರೆ ನೀವಿನ್ನೆಂಥ ಸಿನ್ಸಿಯರ್ ಆಫೀಸರ್ ಅಂತ ಗೊತ್ತಾಗತ್ತೆ ಸಾಹೇಬ್. ಆದಷ್ಟು ಬೇಗ ಚಳಿ ಬಿಡಿಸ್ತೀನಿ, ರೆಡಿಯಾಗಿರಿ. ಸಿ ಯು ಸೂನ್. ಬರ್ತೀನಿ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು. ಮಧ್ಯಾಹ್ನ ನಾನು ಶಾಲಿನಿ ಜೊತೆ ಆಚೆ ಹೋಗಿದ್ದೆ ಅಂತ ತಾನೇ ನಿನ್ನ ಅನುಮಾನ? ಈಗ ನೋಡು. ನಮಸ್ಕಾರ ವೀಕ್ಷಕರೇ. ಬಡವರಿಗೆ ಕಷ್ಟದಲ್ಲಿರೋರಿಗೆ ನ್ಯಾಯ ಬೇಕು ಅಂದ್ರೆ ಕೋರ್ಟ್ ಕಚೇರಿ ಎಲ್ಲ ಅಲಿಯಕ್ಕಾಗೋದಿಲ್ಲ. ಅಂಥವ್ರಿಗೆ ನಿಂತ ಜಾಗದಲ್ಲೇ ನ್ಯಾಯ ಕೊಡಿಸ್ಬೇಕು ಅನ್ನೋ ಸೂತ ಹಿಡ್ಕೊಂಡು ನ್ಯಾಯಕ್ಕೋಸ್ಕರ ಹೋರಾಡ್ತಿರೋ ಒಬ್ಬ ಧೀಮಂತ ನಾಯಕ ಇವತ್ತೇನೆಲ್ಲ ಮಾಡಿದ್ರು ಅನ್ನೋದನ್ನ ನೀವೇ ನೋಡಿ. ಪಾಪ ವಯಸ್ಸಾದವರನ್ನ ದಾರಿ ಆಗಲಿ ಅಂತ ಸರ್ಕಾರದವ್ರು ಪೆನ್ಷನ್ ಕೊಟ್ರೆ ಅದಕ್ಕೂ ಬಾಯಿ ಹಾಕಿ ನಿಮ್ಮ ನಾಯಿ ಬುದ್ಧಿ ತೋರಿಸ್ತಿರಲ್ಲ, ನಾಚಿಕೆ ಆಗಲ್ಲ?
ಛೇ ನಿಮ್ಮನ್ನು ಹೋಗಿ ಹೋಗಿ ನಾಯಿಗೆ ಹೋಲಿಸ್ತಾ ಇದ್ದೀನಿ ನಾನು. ಅದಕ್ಕಿರೋ ಪ್ರಾಮಾಣಿಕತೆ ನಿಯತ್ತು ಸ್ವಲ್ಪ ನಿಮ್ಗಿದ್ದಿದ್ರು ಇವತ್ತು ಯಾಕೆ ನಮ್ಮ ದೇಶ ಹೀಗಿರ್ತಿತ್ತು? ಆ ನಾಯಿಗಳಿಗಿಂತ ಕಡೆ ನೀವು. ಓವರ್ ಮಾತಾಡ್ತಾ ಇದ್ದೀನಿ ನೀನು. ನಾನು ಯಾರು ಗೊತ್ತಾ? ಗೌರ್ಮೆಂಟ್ ಎಂಪ್ಲಾಯ್. ಮರ್ಯಾದೆ ಇರಲಿ. ಸಾಕ ಮರ್ಯಾದೆ? ಇಂಟರ್ವ್ಯೂಗೆ ಹೋಗಿದ್ದೇನೋ? ಇಂಟರ್ವ್ಯೂ ಅಲ್ಲ ಡ್ಯಾಡ್, ನ್ಯೂಸ್ ಕವರೇಜ್ಗೆ ಹೋಗಿದ್ದೆ. ಮಧ್ಯಾಹ್ನ 1 ಗಂಟೆಯಿಂದ 5 ಗಂಟೆವರೆಗೂ ನಾನು ಅಲ್ಲೇ ಸುತ್ತಾಡ್ತಾ ಇದ್ದೆ. ನೋಡು ಈ ಅಜ್ಜಿ ಪರಿಸ್ಥಿತಿ ನೋಡು. ನಿನ್ನ ದರಿದ್ರ ಲಂಚದ ಆಸೆಗೋಸ್ಕರ ಪಾಪ ಈ ಅಜ್ಜಿನ ಉಪವಾಸ ಬೀಳಿಸ್ತಾ ಇದೆಯಲ್ಲ. ಪಾಪ ಹೊಟ್ಟೆಗೆ ಹಿಟ್ಟಿಲ್ದೆ ಹೇಗೆ ನರಳ್ತಾ ಇದ್ದಾರೆ ನೋಡು. ನಿನಗೆ ಯಾವುದ್ರಲ್ಲಿ ಹೊಡಿಬೇಕು ನೀನೇ ಹೇಳು. ನೋಡ್ತೀಯ ಶಾಂತಮ್ಮ, ನಮ್ಮ ದೊರೆ ಹೆಂಡತಿ ಜೊತೆ ಹೋಗಿಲ್ಲ ಅನ್ನೋದು ಈಗಲಾದರೂ ಅರ್ಥ ಆಯ್ತಲ್ಲ. ಇನ್ಮೇಲಾದರೂ ಜಗಳ ಆಡೋದು ನಿಲ್ಲಿಸ್ತೀಯಾ? ಏ ಸಂಜನೆ ಹೇಳಕ್ ಏನಾಗಿತ್ತು ನಿಂಗಿದನ್ನ? ಕೇಳೋದಕ್ಕೆ ನಿಮ್ಗೆ ಎಲ್ಲಿ ಪೇಷನ್ಸ್ ಇತ್ತು ಹೇಳಿ ಶಾಂತಮ್ಮನವ್ರ? ನಿಮ್ಮ ಮಗ ತಪ್ಪು ಮಾಡಲ್ಲ ಅಂತ ಈಗ್ಲಾರು ಒಪ್ಕೊಳ್ತೀರಾ? ಈ ನನ್ನ ಚಿನ್ನ ಅಂತಾನೆ ನನಗ್ ಗೊತ್ತಿತ್ತು. ನಿಮ್ಮ ಅಪ್ಪನೇ ಕಣೋ ನಿನ್ ಮೇಲೆ ಅನುಮಾನ ಪಡ್ತಾ ಇದ್ದಿದ್ದು. ಅಯ್ಯೋ ನೀನೇನೆ ಒಳ್ಳೆ ಕೋತಿ ಮೊಸರನ್ನ ತಿಂದು ನನ್ನ ಮೂತಿಗೆ ಒರೆಸ್ತಾ ಇದೀಯಾ? ಈಗ ಇವರಿಬ್ರು 2 ತಿಂಗಳು ಫಾರಿನ್ ಟೂರ್ಗೆ ಹೋಗ್ತೀನಿ ಅಂತಂದ್ರೆ ನಾನು ಕಳಿಸ್ಕೊಡ್ತೀನಿ. ನೀನ್ ಸಿದ್ಧವಾಗಿದೀಯಾ? ಆಯ್ತಾಯ್ತು, ಈಗ ಅದನ್ನ ಬಿಟ್ಬಿಡಿ. ಎಲ್ರು ಮೊದಲು ಟಿವಿ ನೋಡಿ. ಮಾಮ್ ಅಲ್ಲಿ ನೋಡು ಮಾಮ, ಮನುಷ್ಯನ್ನ ಪಬ್ಲಿಕ್ ಅಲ್ಲಿ ಕೇರೆ ಮಾಡಿದ್ರೆ ಇನ್ನೊಬ್ಬನ ಮೇಲೆ ಹೆಂಗೆ ಕೈ ಎತ್ತುತ್ತಿದ್ದಾನಂತ. ಆದ್ರೂ ಇವನದ್ದು ಯಾಕೋ ತುಂಬಾ ಓವರ್ ಆಯ್ತು ಅಂತ ಅನ್ನಿಸ್ತಿದೆ ಕಣ. ಅಲ್ಲ ಕಣ, ಈಗಲೇ ಪಬ್ಲಿಕ್ ಅಲ್ಲಿ ಹೀಗೆ ಬಿಹೇವ್ ಮಾಡ್ತಿರೋನು ನಾಳೆ ಮುಖ್ಯಮಂತ್ರಿ ಆಗೋದ್ರೆ ರಾಜ್ಯನ ಗೂಂಡಾ ರಾಜ್ಯ ಮಾಡ್ಬಿಡ್ತಾನಷ್ಟೇ. ಅವನು ಆ ಥರದ ಮನುಷ್ಯ ಅಲ್ಲಪ್ಪ. ನಿಯತ್ತಿನ ಖಜಾನೆ, ಶುದ್ಧ ಹಸ್ತ, ಪ್ರಾಮಾಣಿಕ. ಅವನ ಬಗ್ಗೆ ಇದುವರೆಗೂ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಬಿದ್ದಿಲ್ಲ, ಗೊತ್ತಾ? ಹೌದೌದು. ನಮ್ಮ ಅಭಿ ಅವನನ್ನ ಇಂಟರ್ವ್ಯೂ ಮಾಡಿದಾನೆ ಅಂತಂದ್ಮೇಲೆ ಅವನ ಯೋಗ್ಯನೇ ಆಗಿರ್ಬೇಕು. ನಮ್ಮ ಸರೋಜಮ್ಮ ಹೇಳ್ತಾ ಇದ್ರು, ಅವನು ಮದ್ವೆನೇ ಮಾಡ್ಕೊಂಡಿಲ್ವಂತ. ಹೆಣ್ಮಕ್ಳನ್ನ ಕಂಡ್ರಂತೂ ಬೆಂಕಿ ನೋಡ್ದವ್ರ ಥರ ದೂರನೇ ಇದ್ಬಿಡ್ತಾರಂತೆ. ಹೌದು, ಅದೊಂದು ವಿಷಯದಲ್ಲಿ ಅವನ್ನ ಮೆಚ್ಕೊಳ್ಳೇಬೇಕು ಬಿಡು. ನಾನು ಕೇಳಿದ್ದೀನಿ, ಹೆಣ್ಮಕ್ಳು ಅಂದರೆ ತಾಯಿ ಸಮಾನವಾಗಿ ನೋಡ್ತಾನಂತೆ. ಹೆಣ್ಮಕ್ಳ ವಿಷಯದಲ್ಲಿ ಶುದ್ಧವಾಗಿದ್ದಾನೆ ಅಂತಂದರೆ ಅವನು ಎಲ್ಲಿ ಬೇಕಾದ್ರೂ ಗೆಲ್ತಾನೆ. ಯಾಕ್ರಿ? ನಂಗೆ ಯಾಕೋ ತಲೆ ನೋವ್ತಾ ಇದೆ, ನಾನು ಮಲ್ಕೋತೀನಿ. ಯಾಕಮ್ಮ, ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ? ನಿಂದೇನು ತಪ್ಪಿಲ್ಲ ಅಂತ ನಿಮ್ಮ ಅತ್ತೆನೇ ಒಪ್ಕೊಂಡಿದ್ದಾಳಲ್ಲ. ಅದೆಲ್ಲ ತಾತ, ಪ್ಲೀಸ್ ನನ್ನ ಬಗ್ಗೆ ಯಾರು ತಪ್ಪು ತಿಳ್ಕೊಬೇಡಿ, ನಾನು ಮಲ್ಕೋತೀನಿ. ರೀ, ಮೊದಲಿಂದನೂ ಇದೇ ಹಣೆ ಬರ ಈ ಪ್ರಾಣಿದು. ನಾನು ಈ ರಾಜಕೀಯದವ್ರ ಬಗ್ಗೆ ಏನೇ ನ್ಯೂಸ್ ಕವರೇಜ್ ಮಾಡ್ಕೊಂಬಂದ್ರು ನೋಡೋ ಇಂಟ್ರೆಸ್ಟೇ ಇಲ್ಲ. ನೀವು ನೋಡಿ ರಚಿನ್, ಈಗ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ನಾಳೆ ಈ ನ್ಯೂಸಿಂದ ಇಡೀ ರಾಜ್ಯದಲ್ಲೇ ಒಂದು ಹವಾನೇ ಸೃಷ್ಟಿ ಆಗ್ಬಿಡುತ್ತೆ. ಅವನು ಆ ಥರದ ಮನುಷ್ಯ ಅಲ್ಲಪ್ಪ. ನಿಯತ್ತಿನ ಖಜಾನೆ, ಶುದ್ಧ ಹಸ್ತ, ಪ್ರಾಮಾಣಿಕ. ಅವನ ಬಗ್ಗೆ ಇದುವರೆಗೂ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಬಿದ್ದಿಲ್ಲ, ಗೊತ್ತಾ? ನಾನು ಕೇಳಿದ್ದೀನಿ, ಹೆಣ್ಮಕ್ಳು ಅಂದರೆ ತಾಯಿ ಸಮಾನವಾಗಿ ನೋಡ್ತಾನಂತೆ. ಹೆಣ್ಮಕ್ಳ ವಿಷಯದಲ್ಲಿ ಶುದ್ಧವಾಗಿದ್ದಾನೆ ಅಂತಂದರೆ ಅವನು ಎಲ್ಲಿ ಬೇಕಾದ್ರೂ ಗೆಲ್ತಾನೆ. ಥ್ಯಾಂಕ್ಸ್ ಮಗ. ನೋಡ್ತಾ ಇರು, ಇದು ಒಂದೇ ಅಲ್ಲ, ಈ ಸಲ ರಂಜಿತ್ ಸರ್ ಬಗ್ಗೆ ಎಂತೆಂಥ ನ್ಯೂಸ್ ಕ್ರಿಯೇಟ್ ಮಾಡ್ತೀನಂತ. ಈ ಸಲ ನಮ್ಮ ಕಡೆಯಿಂದ ಒಂದು ರೆವಲ್ಯೂಷನ್ ಆಗಲೇಬೇಕು. ಓಕೆ ಮಗ, ಮತ್ತೆ ಸಿಗ್ತೀನಿ. ಬಾಯ್. ಎಂತ ನ್ಯೂಸ್ ಕ್ರಿಯೇಟ್ ಮಾಡಿದೆ ನೋಡಕ್ ನಿಮ್ಗೆ ಏನ್ರಿ ಕಷ್ಟ? ರಾಜಕೀಯ ಸುದ್ದಿ ಅಂತ ಬೇಡ,
ಅಟ್ಲೀಸ್ಟ್ ಗಂಡ ಕವರೇಜ್ ಮಾಡೋ ನ್ಯೂಸ್ ಅಂತನಾದ್ರೂ ನೋಡ್ಬಾರ್ದಾ? ನಾನು ನಿಂಗೆ ಅವತ್ತೇ ಹೇಳಿದ್ನಲ್ಲ ನನಗಿದೆಲ್ಲ ಇಷ್ಟ ಆಗಲ್ಲ ಅಂತ. ಅದರಲ್ಲೂ ನಿಮ್ಮ ಆಫೀಸರ್ ಮುಖ ನೋಡಿದ್ರೆ ನನಗೆ ಮೈಯೆಲ್ಲ ಉರಿದೋಗುತ್ತೆ. ಯಾಕ್ರೆ ಅವ್ರೇನ್ ಮಾಡಿದ್ರು ನಿಮ್ಗೆ? ನನಗೆ ಅಂತ ಅಲ್ಲ, ಬೀದಿಲಿ ಗೂಂಡಾಗಿರಿ ಮಾಡ್ಕೊಂಡು ಓಡಾಡ್ಕೊಂಡಿದ್ರೆ ಅವ್ರನ್ನ ಪೊಲಿಟಿಷಿಯನ್ ಅಂತಾರ, ಎಲೆಕ್ಷನ್ಗೆ ಸೆಲೆಕ್ಟ್ ಮಾಡ್ತಾರ? ಎಜುಕೇಟೆಡ್ ಅಂತೆ, ಅಷ್ಟು ವರ್ಷ DC ಆಗಿದ್ರಂತೆ. ಅದು ಒಂದು ಚೂರಾದ್ರೂ ಕಲ್ಚರ್ ಬೇಡವಾ ಆ ಮನುಷ್ಯಂಗೆ? ಎಷ್ಟು ಇಂಡೀಸೆಂಟಾಗಿ ಬಿಹೇವ್ ಮಾಡ್ತಾರೆ. ನೀನು ಅವ್ರ ಜೊತೆ ಎಲ್ಲ ಸೇರಿಕೊಂಡು ನಿನ್ನ ಹೆಸರನ್ನ ಹಾಳು ಮಾಡ್ಕೋಬೇಡ ಅಷ್ಟೇ. ಇನ್ನು ಮುಂದೆ ಇಂಥ ಕೆಲಸ ಮಾಡಬೇಡ, ಬಿಟ್ಬಿಡು. ರೀ ಬರೀ ಅದೊಂದು ನ್ಯೂಸ್ ನೋಡ್ಕೊಂಬಂದು ಎಷ್ಟೆಲ್ಲ ಮಾತಾಡ್ತೀರಾ? ಏನ್ರಿ ಗೊತ್ತು ನಿಮ್ಗೆ ಅವ್ರ ಬಗ್ಗೆ? ಏನು ಗೊತ್ತು? ನೀವು ಅವ್ರ ಬಗ್ಗೆ ಏನೂ ತಿಳ್ಕೊಂಡಿಲ್ಲ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರ. ನಿಜ ಹೇಳ, ನಾನು ಹುಟ್ಟಾಗಿಂದ ಆ ಥರ ಮನುಷ್ಯನ್ನೇ ನೋಡಿಲ್ಲ ಕಣ್ರಿ. ಅವ್ರಿಗಿರೋ ಜ್ಞಾನ, ಬುದ್ಧಿವಂತಿಕೆ, ಅಂಥ ಡಿಸಿಪ್ಲಿನ್, ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಧೈರ್ಯ, ಉತ್ಸಾಹ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಒಳ್ಳೆತನ. ತಾನು ಸತ್ರು ಸರಿನೇ, ಇನ್ನೊಬ್ರಿಗೆ ಕಣ್ಣೀರು ಹಾಕೋದಕ್ಕೂ ಬಿಡೋಲ್ಲ ಅನ್ನೋ ಮನ್ಸಿದೆಯಲ್ಲ, ಅಂಥ ಮನಸ್ಸು ಕೋಟಿಗೊಬ್ರಿಗೂ ಇರಲ್ಲ. ತಾನು ಸತ್ರು ಸರಿನೇ, ಇನ್ನೊಬ್ರಿಗೆ ಕಣ್ಣೀರು ಹಾಕೋದಕ್ಕೂ ಬಿಡೋಲ್ಲ ಅನ್ನೋ ಮನ್ಸಿದೆಯಲ್ಲ, ಅಂಥ ಮನಸ್ಸು ಕೋಟಿಗೊಬ್ರಿಗೂ ಇರಲ್ಲ. ಅಷ್ಟೇ ಅಲ್ಲ, ಎದುರುಗಡೆ ಚೀಫ್ ಮಿನಿಸ್ಟರ್ ಇರಲಿ, ಸಾವಿರಾರು ಜನಗಳೇ ನಿಂತಿರಲಿ, ನಾನೊಬ್ಬ ಪ್ರಾಮಾಣಿಕ, ನಿಷ್ಠಾವಂತ, ಶುದ್ಧ ಹಸ್ತ, ಕಳಂಕನೇ ಇಲ್ದಿರೋನು ಅಂತ ಎದೆ ತಟ್ಕೊಂಡು ಹೇಳ್ತಾರಲ್ಲ, ಹಂಗೆ ಹೇಳಬೇಕು ಅಂದರೆ ಆ ಮನುಷ್ಯನಿಗೆ ಎಷ್ಟು ಗುಂಡಿಗೆ ಇರಬೇಕು, ಇನ್ನೆಷ್ಟು ನಿಯತ್ತಾಗಿ, ಇನ್ನೆಷ್ಟು ಶುದ್ಧವಾಗಿ ಬದುಕಿರ್ಬೇಕು ಆ ಮನುಷ್ಯ. ಅಂತ ಮನುಷ್ಯನ ಬಗ್ಗೆ ನೀವೊಬ್ರು ಟೀಚರಾಗಿ ಅಷ್ಟು ಕೇವಲವಾಗಿ ಮಾತಾಡಬಾರ್ದು ಕಣ್ರಿ. ನನಗೆ ನಿಜವಾಗ್ಲೂ ಬೇಜಾರಾಯ್ತು. ಅದು ಏನಾದರೂ ಇರಲಿ, ಇನ್ನು ಮುಂದೆ ನೀನು ಇಂಥ ಇಂಟರ್ವ್ಯೂ ಮಾಡಬೇಡ ಅಷ್ಟೇ. ಹೋಗ್ರಿ ರೀ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ, ನನ್ನನ್ನು ಯಾಕ್ರಿ ತಡಿತೀರಾ? ಲಕ್ಷದಲ್ಲಿ ಒಬ್ರಿಗೆ ಇಂಥ ಆಪರ್ಚುನಿಟಿ ಸಿಗೋದು ನಾನು ಯಾಕೆ ಮಿಸ್ ಮಾಡ್ಕೊಳ್ಳಿ? ಅಂಥ ಅದ್ಭುತವಾದ ವ್ಯಕ್ತಿನ CM ಸೀಟಲ್ಲಿ ಕೂರ್ಸೋದಕ್ಕೆ ನನ್ನ ಕಡೆಯಿಂದ ಸಹಾಯ ಆಗುತ್ತೆ ಅಂತಂದರೆ ನಾನು ಇದನ್ನು ಬಿಡೋಕ್ಕೆ ಸಾಧ್ಯನೇ ಇಲ್ಲ. ನೀವೇನಾದರೂ ಬೈಕೊಳ್ಳಿ ಶಾಲಿನಿ, ನಾನಂತೂ ನಮ್ಮ ರಂಜಿತ್ ಸರ್ನ CM ಸೀಟಲ್ಲಿ ನೋಡೋವರೆಗೂ ಬಿಡಲ್ಲ, ಅದೇನು ಬೇಕಾದರೂ ಆಗಲಿ. ಹಲೋ, ಹೇಳು ಮಗ. ಹೂ ಕಣೋ. ನಾನು ಹೆಲ್ಪ್ ಮಾಡ್ಲಮ್ಮ? ಬೇಕಾಗಿಲ್ಲ, ಆರಾಮಾಗಿ ಕೂತ್ಕೋ ಹೋಗು. ಯಾಕಮ್ಮ? ನೆನ್ನೆ ರಾತ್ರಿನೇ ಅಬ್ಬ ಎಲ್ಲ ಕ್ಲಿಯರ್ ಮಾಡಿದ್ರು ಅಲ್ವಾ? ಆದರೂ ನನ್ನ ಮೇಲೆ ಕೋಪ ಇದೆಯಾ? ಯಾಕಿರಬಾರ್ದು? ನೀನು ನಿಮ್ಮ ಅಮ್ಮನ ಮನೆಗೆ ಹೋಗಿದ್ದು ನಿಜಾನೇ ಇರಬಹುದು, ಆದರೆ ಅಬ್ಬಯ್ಯ ಹತ್ರ ತಲೆನೋವು ಅಂತ ಯಾಕೆ ಸುಳ್ಳು ಹೇಳಿದೆ? ಅದನ್ನು ಮೊದಲೇ ಹೇಳು. ರಂಗ, ಆ ರಂಜಿತ್ ವಿಷಯ ಮರ್ಸೋಕೆ ಅಂತ ತಲೆನೋವು ಅಂದ್ಬಿಟ್ಟೆ. ಅದನ್ನೇನಾದರೂ ಪ್ರಮಾಣ ಮಾಡಿ ಹೇಳು ಅಂದರೆ ಏನಪ್ಪ ಮಾಡಲಿ? ಬಿಡು, ನೀ ಏನೇ ಹೇಳಿದ್ರು ನಾನಂತೂ ನಿನ್ನ ನಂಬೋದಿಲ್ಲ. ನನ್ನ ಮಗ ನನ್ನ ಜೊತೆ ಹೇಗಿರ್ತಿದ್ದ, ವಿಷಯ ಸಣ್ಣದಿರಲಿ ದೊಡ್ಡದಿರಲಿ ಪ್ರತಿಯೊಂದನ್ನು ಬಂದು ನನಗೆ ವರದಿ ಒಪ್ಪಿಸ್ತಾ ಇದ್ದ. ನಾವು ಒಂದು ಕ್ಷಣ ಸಪ್ಪಗಾದ್ರೂ ಜೀವನೇ ಹೋದಂಗೆ ಆಡ್ತಾ ಇದ್ದ. ನನ್ನ ನಗ್ಸೋವರೆಗೂ ಸುಮ್ಮನಾಗ್ತಾ ಇರಲಿಲ್ಲ. ಆದರೆ ಈಗ ನಾನೇನಾಗಿದ್ದೀನಿ ಅಂತ ಕೇಳ್ತಿಲ್ಲ, ನನ್ನ ಸಂಕಟನೇ ಅರ್ಥ ಮಾಡ್ಕೋತಿಲ್ಲ. ಇದೆಲ್ಲ ಆಗಿದ್ದು ನಿನ್ನಿಂದ ತಾನೆ. ನನ್ನ ಮಗನ ನನ್ನಿಂದ ದೂರ ಮಾಡ್ತಿರೋದು ನೀನೇ ತಾನೆ. ಹಾಗಿದ್ಮೇಲೆ ನೀನನ್ನು ಹೇಗೆ ಕ್ಷಮಿಸ್ಲಿ, ಹೇಗೆ ಪ್ರೀತಿ ತೋರಿಸ್ಲಿ? ಸಾಧ್ಯನೇ ಇಲ್ಲ. ಅಮ್ಮ, ಇಲ್ಲೇ ನೀವು ನನ್ನ ತಪ್ಪು ತಿಳ್ಕೊತಾ ಇರೋದು. ನಾನು ಅವತ್ತೇ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ,
ಮಗನ ಮದುವೆ ಮಾಡಿದ್ಮೇಲೆ ಎಲ್ಲ ತಾಯಂದ್ರು ನಿಮ್ಮ ಥರನೇ ನೋವು ಅನುಭವಿಸ್ತಾ ಇರ್ತಾರೆ. ನನ್ನ ಮಗ ಹೆಂಡತಿ ಪಾಲಾಗ್ಬಿಟ್ಟ ಅಂತ ಕೊರಗ್ತಾ ಇರ್ತಾರೆ. ಯಾಕೆಂದ್ರೆ ಸಾಮಾನ್ಯವಾಗಿ ಎಲ್ಲ ಅತ್ತೆಂದ್ರು ಕೂಡ ಸೊಸೆ ಆದವಳನ್ನ ಕಾಂಪಿಟೇಟರ್ ಥರ ನನ್ನ ಮಗನ ಕಿತ್ಕೊಳಕ್ಕೆ ಬಂದವಳ ಥರ ನೋಡ್ತಾ ಇರ್ತಾರೆ. ಅದ್ರ ಬದಲು ನನ್ನ ಮಗನ ಜೊತೆ ಒಬ್ಳು ಹೊಸ ಮಗಳು ಸಿಕ್ಕಿದ್ದಾಳೆ ಅಂತ ಅಂದ್ಕೊಂಡು ನೋಡಿ. ಇವಳೇ ನನ್ನ ಮಗಳು ಅಂತ ಒಂದು ಸಲ ಟ್ರೀಟ್ ಮಾಡಿ